ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ನಮ್ಮ ಭವ್ಯ ಅವರ ಆ್ಯಕ್ಟರ್ಸ್, ಅದೇ ಹೀರೋಯಿನ್ ಇದ್ದಾರಲ್ಲ, ಅವರ ಊರಲ್ಲಿ ಜಾತ್ರೆ ಅಂತೆ. ಅದು ಯಾವ ಜಾತ್ರೆನೋ ಅದು ಬಂಡಿ ಜಾತ್ರೆ. ಬಂಡೆ ಜಾತ್ರೆ ಅಂತ ಏನೋ. ಸೊ ಆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಅಲ್ಲೊಬ್ರು ಇಲ್ಲೊಬ್ರು, ಇಲ್ಲಿ ದೂರ ಏನು ಮಾಡೋಣ ಗೈಸ್, ಎಲ್ರಿಗೂ ಟ್ಯಾನ್ ಆಗುತ್ತಂತೆ. ಅಲ್ಲಿ ನೋಡ್ರಿ, ಅಲ್ಲಿ ಮಿರಿಂದಾಂಗಾನಿ ಚಿಂದು ಬಂದು ಕೊಂದುರ ಬಂದೋಡಿ ಪೊಂಬಾಂಗಾಲು ಇರ್ತಾರೆ. ನೋಡಿಸ್ತೀನಿ ಬನ್ರಿ, ಆರತಿ ಎತ್ತಾರಂತೆ. ಎಲ್ಲ ಚೆನ್ನಾಗಿರುತ್ತೆ ನೋಡ್ರಿ. ಇದು ಲೈಕ್ ಮಾಡಿ. ಗೊಳ್ಳಹಳ್ಳಿ ತಂಡ ಕ್ರಾಸು, ಹಿಂಗೋದ್ರೆ ರೋಡು ಊರಿಗೆ ಕರ್ಕೊಂಡು ಹೋಗ್ತೀವಿ. ಬನ್ನಿ ಗೈಸ್, ಯಾವ ಥರ ಇರ್ತದೆ ಅಂತ ನೋಡಿಸ್ತೀನಿ. ಏನಾದರೂ ವ್ಲಾಗ್ ನೋಡಿ ಬೇಜಾರಾದರೆ ಮಾಡ್ಕೊಂಡು ಬೇಡ್ರಿ, ನೋಡ್ರಿ, ಲೈಕ್ ಮಾಡಿ. ನಾವು ಬರ್ತಾ ಇದೀವಿ ಅಂತ ವೆಲ್ಕಮ್ ತಮಟೆ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಸರ್ ಏನ್ ಸರ್ ಅದಿ ಏನ್ ನೋಡ್ಕೊಂತಾರೆ ಪ್ರೊಡ್ಯೂಸರ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದೇ ಹಳೆ ಭವ್ಯ ಅಂತ ಗೈಸ್. ಏನು ಬಿಸಿಲು ಗೊತ್ತಾ, ಅವ್ರ ಊರಿಗೆ ಬರ್ಬೇಕಂದ್ರೆ ಸನ್ಸ್ಕ್ರೀನ್ ಹಾಕೋಬೇಕು. ಯಾವತ್ತೂ ಸನ್ಸ್ಕ್ರೀನ್ ಆಗಿದ್ದಾರೆ, ಇವತ್ತು ಸನ್ಸ್ಕ್ರೀನ್ ಹಾಕಿದ್ದಾರೆ. ಆದರೂ ಕರ್ಗಾಗ್ಬಿಟ್ಟಿದ್ದು. ಆಯ್ತು, ಅವಳು ಫೋನ್ ಮಾಡೋಣ. ಏನು ನೋಡಿ, ಭವ್ಯ ಊರಲ್ಲಿ ಈ ಥರ ಜಾತ್ರೆ ನಡೀತಾರೆ. ಅದಕ್ಕೆ ಆರ್ತಿಗೆ ಅಂತಾನೆ ಮತ್ತೆ ಏನೇನು ನಡೆಯುತ್ತೆ ಅಂತೆಲ್ಲ ತೋರಿಸ್ತೀವಿ. ಇದು ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದಾರೆ. ತಂಬಿಟ್ಟು ಈ ರೇಂಜ್ ರೆಡಿ ಮಾಡ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ. ಚಿಕ್ಕದು ಗೊತ್ತಿತ್ತು. ಸೊ ಡಿಸೈನ್ ರೆಡಿ ಮಾಡಿದ್ದಾರೆ. ಕಿನ್ನ ರೆಡಿ ಮಾಡಿದ್ದಾರೆ. ಇದರಲ್ಲಿ ಒಂದೇನೋ ಸಾಂಪ್ರದಾಯ ಇರುತ್ತೆ. ಅಂದರೆ ಈ ಜೆಂಟ್ಸು ಹುಡುಗರು ಅವರೆಲ್ಲ ಒಂಥರ ಇದೆಲ್ಲ ಹಾಕೋಂಥ ಶೈಲಿ ಥರ. ಅದರಲ್ಲಿ ಚಿಕ್ಕ ಗಜ್ಜೆಗಳು ಬರ್ತಲ್ಲ, ಅವೆಲ್ಲ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಹುಡುಗಿರೆಲ್ಲ ಅದೇನೋ ಈ ಥರ ಹಾಕ್ಕೊಂತಾರಂತೆ. ಸೊ ಅದು ಆಮೇಲೆ ತೋರಿಸ್ತೀನಿ ಹೆಂಗಿರ್ತಾರೆ. ಯಾರು ಏನ್ ಶೇಕ್ ಏನಿದು? ಅದು ದೇವ್ರ ಏನು? ಯಾರ್ದು? ದೇವತೆ ಇಲ್ಲ ನಿಂದ. ನಾನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದೆ ಅಂದರೆ, ನಮ್ಮ ಮನೆ ಹತ್ರ ಊರಬ್ಬ ಮಾಡ್ತಿದ್ರು. ಅವಾಗ ಅಲ್ಲಿ ಹೋಗಿ ದೇವ್ಕೊಂಡು ಬರ್ತಿದ್ದೆ. ಇದನ್ನ ಉಗ್ರು ಮಾಡಕ್ಕೆ ಏನೇನು ಕಲೆಗಳವು, ಏನೇನು ಮಾಡಿದ್ದಾನೋ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೆ. ದೇವ ಬಂತು. ಬೆಂಡೆತ್ತು ಬಿಡ್ತೀನಿ. ಇಡೀ ಇಕ್ಕೊಂಡು ನಾನು ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ. ನಮ್ಮ ಅಕ್ಕ ಬಂದು, ಅಕ್ಕ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಲ್ಲ, ಕೊಡ್ತಾ ಅಲ್ಲಿ ಆಡೋಗ್ರಿ. ಫೋನ್ ಎಷ್ಟ್ರಿ ಕೇಳೋ? ಇದು ಊರ ಎಷ್ಟು ವರ್ಷದಿಂದ ಇದು ಜಾತ್ರೆ? 5 ವರ್ಷ ಮೇಲೆ ಆಯ್ತು. ಸರಿ ಅಜ್ಜಿ, ಬರೋಣ. खत्म, बाय बाय, टाटा, गुड बाय, गया।
ಊರಲ್ಲಿ ಎಂಥ ಸಂಪ್ರದಾಯ ಇದೆ ಎಲ್ಲ ಹೆಂಗಂದರೆ ಹೆಂಗೆ ಜಾತ್ರೆ ಮಾಡ್ತಾರೆ ಅಂದರೆ ಎಲ್ಲ ಊರಲ್ಲಿ ಎಲ್ಲ ಒಟ್ಟುಗೂಡಿ ಎಲ್ಲ ಒಂದೇ ಟೀಮಾಗಿ ಎಲ್ಲ ಮಾಡಿ ಸ್ವಲ್ಪ ಒಂದೊಂದೇ ಮನೆಗೆ ಒಬ್ರೊಬ್ಬರೇ ಹೋಗಿ ಕಲಶ ಇಟ್ಕೊಂಡು ಒಬ್ರೊಬ್ರು ಒಂದೊಂದು ಮನೆಗೆ ಹೋಗಿ ಎಲ್ಲ ಕಲಶ ಇಟ್ಕೊಂಡು ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ಅಲ್ಲಿ ನೋಡ್ರಿ ಅಲ್ಲಿ ಒಬ್ಬ ಹುಡುಗ ಬರ್ತಾವನೆ ಡ್ಯಾನ್ಸ್ ಮಾಡ್ಕೊಂಡು. Fans, don't forget for tomorrow's special back to school offer, get 3 $1 ಊರಾಗ ಎಷ್ಟು ವರ್ಷದಿಂದ ಜಾತ್ರೆ? 12 ವರ್ಷದಿಂದ ಮಾಡಿದ್ದು, ಇವಾಗ ಮಾಡಿದ್ದಾರೆ. ಯಾಕೆ? ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ. ಅವಾಗ ನಾವು ಚಿಕ್ಕವರಿದ್ದೀವಿ, ಇವಾಗ ದೊಡ್ಡವರಾಗಿದ್ದೀವಿ. ಎಷ್ಟು ವರ್ಷದಿಂದ? 12 ವರ್ಷದಿಂದ. A few moments later, 2,000 years later, 1 eternity later. ಎರಡನೇ ದಿವಸಕ್ಕೆ ಎಲ್ಲ ಹೋಗ್ತಾ ಇದೀವಿ ನೋಡ್ರಿ ಎಲ್ಲರೂ. ಇವನಪ್ಪ ಒಂದು ಹಾಳಾಗೋನೆ. ನಮಸ್ತೆ ಸರ್. ಇವನು ಗೊತ್ತಲ್ಲ ನಿಮ್ಗೆಲ್ಲಾನು. ಸೊ ಅಲ್ಲಿ ನಮ್ಮ ಜೊತೆನೂ ಇನ್ನೊಬ್ರು ಯಾರೋ ಬರ್ತಾ ಇದ್ದಾರೆ. ಅದು ಮುಂದೆಗಡೆ ಏನದು ಪ್ರಥಮ್ ಸರ್ ಬೇರೆ ಹೋಗ್ತಿದ್ದಾರೆ ಅಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವನು ಬ್ಲಾಗ್ ಬರಲ್ಲ, ಏನಿಲ್ಲ, ಪ್ರೊಡ್ಯೂಸರ್ ಅಂತ ಇವನು. ನೆಕ್ಸ್ಟ್ ಇವನ್ ಕೈಲೇ ಮಾಡ್ಸೋದ್ ಬ್ರೋ. ನೆಕ್ಸ್ಟ್ ವ್ಲಾಗ್ಸ್ ಮಾತ್ರ ಇವನ್ ಕೈಗೆ ಮಾಡಿಸ್ತೀನಿ. ಅದು ನೋಡೋಣ ಅದು ಹೆಂಗ್ ಮಾಡ್ತಾನ, ಅದೆಷ್ಟು ಚೆನ್ನಾಗಿ ಮಾಡ್ತಾನ ನೋಡೇ ಬಿಡ. ವೈಲೆಂಟ್ ಆದ್ರೆ ಕಂದ ರಾಮ, ನಾವು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲೇ. ಭರತ್, ಏನನ್ನ ಅಭಿಪ್ರಾಯ? ಹೇಗಿದೆ ಫುಡ್ಡು ಎಲ್ಲ? ಚೆನ್ನಾಗಿದೆ, ಬಟ್ ಅದೇ ಹೊಡಿತಿದೆ. ನಿಮಗೋಸ್ಕರ ಎಮ್ಮೆನೆ ಮಗ ಅಲ್ಲ AC ಹಾಕ್ಸಕ್ಕೆ. ಗಾಳಿ ಇಲ್ಲ, ಗಾಳಿಯನ್ನ ಬರಂಗಿದೆ, ಇನ್ನೊಂದು ಸ್ವಲ್ಪ ಇಳಿಯೋದು, ಫುಡ್ಡೇ ಇಳಿತಿಲ್ಲ. ಗೈಸ್ ಇನ್ನೊಂದು ಇಲ್ಲಿ ನೋಡ್ರಿ, ಇದೊಂದು ಪ್ರಜೆ, ಇದೊಂದು ದೊಡ್ಡ ಪ್ರಜೆ. ರೋಹನ್ ಅವರೇ, ಏನಾದರೂ ಅಭಿಪ್ರಾಯ? ರೋಹನ್ ಅವರೇ, ಫುಡ್ ಚೆನ್ನಾಗೈತೆ ಇವ್ರ ಊರಲ್ಲಿ. ಗೈಸ್ ನೋಡಿ, ಈಗ ತಾನೇ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು. ಊಟ ಗೀಟ ಎಲ್ಲ ಡ್ಯಾನ್ಸ್ಗಳೆಲ್ಲ ಆಡಿ ಮಸ್ತಾಗಿ ಮಾಡಿ, ಅದಕ್ಕೆಲ್ಲ ಆಡಿ ಫುಲ್ ಸುಸ್ತಾಗಿ ಎಲ್ಲ ಎಂಡಪ್ ಮಾಡ್ತಾಯಿದ್ದೀವಿ. ಈಗ ಫೈನಲಿ ಡೇ 2 ಇಸ್ ಕಂಪ್ಲೀಟೆಡ್. ಸೊ ಅದೇ ಥರ ಪ್ರೀವಿಯಸ್ ಥರನೂ ಮುಂದೇನೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನೆಕ್ಸ್ಟು ವೀಡಿಯೋಸ್ ನೆಕ್ಸ್ಟ್ ಎಲ್ಲ ವ್ಲಾಗ್ಸ್ ಬರ್ತಾ ಇರುತ್ತೆ. ಮತ್ತು ಹೊಸ ವೀಡಿಯೋಸ್, ಕಂಟೆಂಟ್ ವೀಡಿಯೋಸ್, ಸಾಂಗ್ಸ್, ಅಲ್ಬಮ್ ಸಾಂಗ್ಸ್, ನಾರ್ಮಲಾಗಿ ಎಲ್ಲ ನಮ್ಮದು ಅನ್ಫಿನಿಟ್ ವೀಡಿಯೋಸಲ್ಲಿ ಏನೇನು ರಿಪೀಟ್ ಆಗ್ತಾ ಇರ್ತದೆ ಅದೇ ಥರ. ಸೊ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಬಾಯ್. ಈ ವ್ಲಾಗ್ ಬರೋ ಅಷ್ಟೊತ್ತಿಗೆ ಎಷ್ಟು ದಿವಸ ಆಗುತ್ತೆ? ಮತ್ತು ಈ ವ್ಲಾಗ್ ಬರೋಷ್ಟೊಳಗಡೆ ಒಂದು 3 to 4 ವೀಕ್ಸ್ ಆಗುತ್ತೆ ಗೈಸ್. ಯಾಕಂದರೆ ಎಲ್ಲ ವ್ಲಾಗ್ಸ್ಗಳೆಲ್ಲ ವೇಟಿಂಗ್ ಲಿಸ್ಟಲ್ಲಿ ಇದೆ. ಸೊ ಈ ವ್ಲಾಗ್ಸ್ ಆದಷ್ಟು ಬೇಗನೆ ಆಗ್ತೀವಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.